ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ಅಜ್ಜಿಯ ಕಥೆಯಲ್ಲೇ ನಾನು ಮಕ್ಕಳಿಗೆ ನರಿ ಕತೆ ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜಿ ನನಗೆ ಹೇಳ್ತಾ ಇರೋ ಕಥೆನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಒಂದು ಸಲ ಕಾಡಲ್ಲಿರೋ ನರಿ ಇದ್ದಿದ್ದು ನಾಡಿಗೆ ಹೊರಟಿತು. ಏನಾದರೂ ತಿಂಡಿ ಸಿಕ್ಕತ್ತೋ, ಎಲ್ಲಾದರೂ ಏನಾದರೂ ಸಿಕ್ಕರೆ ಅಂತ. ಯಾಕಂದರೆ ಯಾವ ಪ್ರಾಣಿನೂ ಸಿಕ್ಕಿರಲಿಲ್ಲ. ನಾಡಿಗೆ ಬರ್ತಾ ಇದ್ದಂಗೆ ಹೊಲಗಳ ನೋಡಿತು, ತೋಟ ನೋಡಿತು. ಆಹಾ, ನಲಿದಾಡ್ತಾ ಇರುವಂಥ ಅಷ್ಟು ಹಸಿರು ಸುತ್ತಲೂ. ಅದ್ರ ಮಧ್ಯಕ್ಕೆ ಅದ್ರ ಕಣ್ಣಿಗೆ ಬಿದ್ದಿದ್ದು ಈ ದ್ರಾಕ್ಷಿಯ ತೋಟ. ಆ ದ್ರಾಕ್ಷಿಯ ತೋಟ ನೋಡುತ್ತೆ, ಅದೇನು ಆ ಹಂದರದ ಮೇಲೆ ಬಳ್ಳಿ ಬೆಳೆದಿದೆ, ಗೊಂಚಲು ದ್ರಾಕ್ಷಿ ನೇತಾಡ್ತಾ ಇದೆ. ಇದಕ್ಕೆ ಆಸೆ ಆಗುತ್ತೆ, ಬಾಯಿ ನೀರೂರುತ್ತೆ. ದ್ರಾಕ್ಷಿ ತಿನ್ನಬೇಕು, ಎಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಓಡೋಡಿ ಆ ದ್ರಾಕ್ಷಿ ತೋಟಕ್ಕೆ ಹೋಯಿತು. ನರಿ ಗೊತ್ತಲ್ಲ, ಕುಳ್ಳದು. ಆದರೆ ಆ ರೈತ ಕಟ್ಟಿದಂಥ ದ್ರಾಕ್ಷಿ ತೋಟಕ್ಕೆ ಆ ಹಂದಿರ ಎತ್ತರ ಆಗಿತ್ತು. ಸೊ ನೋಡೋಕ್ಕೇನೋ ಕಣ್ಣಿಗೆ ದ್ರಾಕ್ಷಿ ಕಾಣ್ತಾ ಇದೆ, ಆದರೆ ಕೈಗೆ ಎಟುತ್ತಾ ಇಲ್ಲ. ಅದಕ್ಕೆ ಜಂಪ್ ಮಾಡ್ತು, ಮೇಲೆ ಇಡ್ತು, ಎಗುರ್ತು ಮೇಲೆ ಎಷ್ಟು ಶ್ರಮ ಪಟ್ಟರೂ ಕೂಡ ಕೈಗೆ ಆ ದ್ರಾಕ್ಷಿ ಗೊಂಚಲು ಸಿಗ್ತಾ ಇಲ್ಲ. ನೆಗೆದು ಸುಸ್ತಾಗಿ ಹೋಗ್ಬಿಡ್ತು. ಅದಕ್ಕಿನ್ನು ಆಗೋದಿಲ್ಲ ಅಂತಂದಾಗ ಅದಕ್ಕೆ ಅಯ್ಯೋ ಬೇಡ, ಇದು ದ್ರಾಕ್ಷಿ ಹುಳಿ, ಇದು ತಿಂದು ಏನು ಪ್ರಯೋಜನ, ಹುಳಿ ದ್ರಾಕ್ಷಿ ತಿನ್ನೋದ್ರ ಬದಲು ಬೇರೆ ಇನ್ನೇನಾದರೂ ಹುಡುಕೋಣ ಅಂತ ಮುಂದೆ ಹೊರಟಿತು. ದಾರಿ ಇದ್ದಕ್ಕೆ ಇನ್ನೊಂದು ಗೆಳೆಯ ಸಿಕ್ತು. ಏನು, ಎಲ್ಲಿಗೆ ಹೋಗ್ತಾ ಇದೆಯಾ, ದ್ರಾಕ್ಷಿ ಚೆನ್ನಾಗಿ ತಿನ್ಕೊಂಡು ಬಂದ ಅಂತ. ಅಯ್ಯೋ ಚೆನ್ನಾಗಿಲ್ಲ ಕಣೋ, ಆ ದ್ರಾಕ್ಷಿ ಬರೀ ಹುಳಿ ದ್ರಾಕ್ಷಿ, ಅದನ್ನೇನು ತಿನ್ನೋದು, ಬೇಡ ಅಂತ ಬಂದ್ಬಿಟ್ಟೆ, ನಾನೇ ಬೇಡ ಅಂತ ಬಂದೆ ಅಂತ. ನೋಡಿ ಮಕ್ಕಳೇ, ನಮಗೂ ಹಾಗೆ ಏನೋ ಆಸೆ ಪಡ್ತೀವಿ, ಅದು ಸಿಗದೇ ಇದ್ದಾಗ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಆದರೆ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ನೆನ್ಪಿಟ್ಕೊಳ್ಬೇಕು, ಈ ಪಾಠ ಮಾಡಬೇಕಾದ್ರೆ ಯಾವುದೋ ಒಂದು ಸಬ್ಜೆಕ್ಟು ನಮಗಿಷ್ಟ ಆಗೋದಿಲ್ಲ. ಯಾಕೆಂತಂದರೆ ಕಷ್ಟ ಅಂತ ಅನಿಸುತ್ತೆ. ಆವಾಗ ಈ ನರಿ ಥರ ಹುಳಿ ಅಂತನ್ನೋ ಹಾಗೆ ಅಯ್ಯೋ ಬೇಡ, ಆ ಸಬ್ಜೆಕ್ಟೇ ಚೆನ್ನಾಗಿಲ್ಲ ಅಂತ ಬಿಟ್ಬಿಟ್ರೆ ಪರೀಕ್ಷೆಯಲ್ಲಿ ಡುಮ್ಕಿ ಹೊಡೆಯೋದು ಯಾರು? ನಾವೇ ತಾನೇ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ನಾವು ಯಾವತ್ತೂ ಕೂಡ ನರಿಗಳ ಥರ ಆಗಬಾರ್ದು, ದ್ರಾಕ್ಷಿ ಹುಳಿ ಅಂತ ಅನ್ನಬಾರ್ದು. ಎಲ್ಲೋ ಒಂದು ಕಡೆಗೆ ನಮ್ಮ ಪ್ರಯತ್ನನೇ ಸಾಕಾಗಲಿಲ್ವೇನೋ, ಸಾಲಿಲ್ಲ, ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದರೆ ನಾವು ಮೇಲಕ್ಕೆ ಹೋಗ್ಬೋದು ಅಂತ. ಇನ್ನೇನಾದರೂ ತಂದು ಇಟ್ಟು ಅದ್ರ ಮೇಲೆ ನಿಂತ್ಕೋಬೋದಾಗಿತ್ತು, ಅಥವಾ ಆ ಕಂಬನ್ನೇ ಹತ್ಕೊಂಡ್ಬಿಟ್ಟು ಮೇಲೆ ಹೋಗ್ಬೋದಾಗಿತ್ತು. ಇಲ್ಲ, ಯಾರಿಗಾದ್ರೂ ಸಹಾಯ ತೊಗೊಂಡ್ಬಿಟ್ಟು ಒಂದು ಕೋಲನ್ನು ಏನೋ ತೊಗೊಂಡು ಹೊಡೆದು ಇಳಿಸ್ಕೋಬೋದಾಗಿತ್ತು. ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಬೇಕಾದಷ್ಟು ಪರಿಹಾರಗಳಿರುತ್ತೆ. ಆದರೆ ಅದನ್ನು ಬಿಟ್ಕೊಂಡ್ಬಿಟ್ಟು ಮಾಡಿರೋ ಸ್ವಲ್ಪ ಪ್ರಯತ್ನಕ್ಕೆ, ಅಲ್ಪ ಪ್ರಯತ್ನಕ್ಕೆ ಅಯ್ಯೋ ಸಾಕು, ಚೆನ್ನಾಗಿಲ್ಲ, ಇದು ಬೇಡವೇ ಬೇಡ ಅಂತ ಬಿಡೋದಿದೆಯಲ್ಲ, ಅದು ಒಳ್ಳೆಯದಲ್ಲ. ಪರೀಕ್ಷೆಯಲ್ಲೂ ಕೂಡ ಬರೋದಿಲ್ಲ ಅಂತ ಬಿಡಬಾರ್ದು. ನಾವು ಎಲ್ಲವನ್ನೂ ಪ್ರಯತ್ನ ಮಾಡಿ, ಎಲ್ಲಿ ಪ್ರಯತ್ನ ಇರುತ್ತೋ ಅಲ್ಲಿ ಪ್ರತಿಫಲ ಸಿಕ್ಕತ್ತೆ. ನಮ್ಮ ಪ್ರಯತ್ನ ಸಾಲದೇ ಇದ್ದಾಗ ನಾವು ಫೇಲ್ ಆಗ್ಬೋದು. ಆದ್ದರಿಂದ ಫೇಲ್ ಆದ್ವಿ ಅಂತಂದು ನರಿ ಥರ ನಾವು ಮನಸ್ಸನ್ನು ಹುಳಿ ಮಾಡ್ಕೋಬಾರ್ದು, ದ್ರಾಕ್ಷಿ ಹುಳಿ ಅನ್ನಬಾರ್ದು. ನಾವು ನಮ್ಮ ಕ್ಷಮತೆಯನ್ನು ಹೆಚ್ಚಿಸ್ಕೊಂಡು ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ನಾವು ಸಾಧಕರಾಗಬೇಕು. ಬನ್ನಿ ಮಕ್ಕಳೇ, ನಾವೆಲ್ಲರೂ ಕೂಡ ದ್ರಾಕ್ಷಿ ಹುಳಿ ಅನ್ನೋ ನರಿಗಳಾಗೋದು ಬೇಡ. ರುಚಿಯಾಗಿದೆ ದ್ರಾಕ್ಷಿ ಸಿಗಬೇಕು ಅಂದರೆ ಇನ್ನೂ ಹೆಚ್ಚೆಚ್ಚು ಪ್ರಯತ್ನ ಮಾಡಬೇಕು. ಒಳ್ಳೆ ಮಾರ್ಕ್ಸ್ ಬರಬೇಕಂದ್ರೆ ಇನ್ನೂ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದೋಣ ತಾನೆ, ಶ್ರಮ ಪಡೋಣ ತಾನೆ. ಗಾಡ್ ಬ್ಲೆಸ್ ಯು ಆಲ್. ನಮಸ್ಕಾರ.